ಏನು ಗುರು ಗಿಲ್ಲಿ ಹವ. ಸೊ ನಿನ್ನೆಯಿಂದ ಫ್ಯಾಮಿಲಿ ರೌಂಡ್ ಸ್ಟಾರ್ಟ್ ಆಗಿದೆ, ನಿಮ್ಗೆ ಗೊತ್ತಿರುವಂಥ ವಿಷಯ. ಸೊ ನಿನ್ನೆ ರಾಶಿಕಾ ಅವರ ತಮ್ಮ ಮತ್ತು ತಾಯಿ ಬಂದಿದ್ದರು, ಹಾಗೆ ಸೂರಜ್ ಅವರ ತಾಯಿ ಕೂಡ ಬಂದಿದ್ದರು. ಕಡೆಯದಾಗಿ ನಮ್ಮ ಧನುಷ್ ಅವರ ತಾಯಿ ಮತ್ತು ಹೆಂಡತಿ ಕೂಡ ಬಂದಿದ್ದರು. ಸೊ ಧನುಷ್ ಅವರು ಸ್ವಲ್ಪ ಎಮೋಷನಲ್ ಆಗಿತ್ತು, ಯಾಕಂದರೆ ತಾಯಿ ಬೇಕಾ ಅಥವಾ ನಿಮ್ಮ ಹೆಂಡತಿ ಕಡೆ ಹೋಗ್ತೀರಾ ತಾಯಿ ಕಡೆ ಹೋಗ್ತೀರಾ ಅಂದಾಗ ನಮ್ಮ 100% ಗೊತ್ತಿತ್ತು ತಾಯಿನ ಆಯ್ಕೆ ಮಾಡ್ತಾರಂತ. ಸೊ ಹಾಗಾಗಿ ತಾಯಿನ ಆಯ್ಕೆ ಮಾಡಿದ್ರು. ಸೊ ಅವರ ಮಿಸ್ಸಸ್ ಅವ್ರನ್ನ ಒಳಗೆ ಕರ್ಸಿದಾರೋ ಇಲ್ಲ ಅನ್ನೋದು ಇವತ್ತಿನ ಎಪಿಸೋಡಲ್ಲಿ ಗೊತ್ತಾಗುತ್ತೆ. ಸೊ ನಿನ್ನೆ ಮಾತ್ರ ಸಖತ್ತಾಗಿತ್ತು. 3 ಜನರ ಒಂದು ಫ್ಯಾಮಿಲಿ ಬಂದಿತ್ತು. ಸೊ ಒಂಥರ ಚೆನ್ನಾಗಿ ಅನಿಸ್ತು. ಒಂಥರ ಎಲ್ಲರೂ ಕೂಡ ಫುಲ್ ಎಮೋಷನಲ್ ಆಗಿಬಿಟ್ರು. ಬಂದಂಥ ಪ್ರತಿಯೊಬ್ಬರು ಕೂಡ ಏನಪ್ಪ ಅಂತಂದರೆ ಗಿಲ್ಲಿ ಇಷ್ಟ ಅಂತ ಹೇಳಿದ್ರು. ಸೊ ಗಿಲ್ಲಿ ಗೊತ್ತು, ಎಲ್ಲರಿಗೂ ಗೊತ್ತು ಅಂತ ಈಗಾಗಲೇ ಗೊತ್ತಿರೋಂಥ ವಿಷಯ. ಸೊ ಪ್ರತಿಯೊಬ್ಬರು ಕೂಡ ಇಲ್ಲಿ ಸೂರಜ್ ಅವರ ತಾಯಿಗೂ ಕೂಡ ಗಿಲ್ಲಿ ಅವರು ಇಷ್ಟ ಅಂದರು, ಧನುಷ್ ಅವ್ರ ತಾಯಿ ಕೂಡ ಗಿಲ್ಲಿ ಅವರು ಇಷ್ಟ ಅಂದರು. ಧನುಷ್ ಅವ್ರ ತಾಯಿ ಏನಂದ್ರು ಅಂತಂದರೆ, ಅಂದರೆ ಬಿಗ್ ಬಾಸಲ್ಲಿ ಧನುಷ್ ಇರಲಿಲ್ಲ ಅಂತಂದರೆ ನಾನು ಎಲ್ಲ ಊಟನ ಗಿಲ್ಲಿಗೆ ಹಾಕ್ತಿದ್ದೆ ಅಂತ ಹೇಳಿದ್ರು. ಇದರಲ್ಲೇ ಗೊತ್ತಾಗುತ್ತೆ ಗಿಲ್ಲಿ ಅವರು ಎಷ್ಟು ಅಭಿಮಾನಿಗಳನ್ನು, ಎಷ್ಟು ತಾಯಿಯಂದ್ರ ಪ್ರೀತಿಯನ್ನು ಗಳಿಸಿದ್ದಾರೆ ಅಂತ. ಸೊ ಇಲ್ಲೇ ಗೊತ್ತಾಗುತ್ತೆ ಆಲ್ರೆಡಿ ಗಿಲ್ಲಿ ಗೆದ್ದಾಯಿತು ಅಂತ. ಸೊ ಇನ್ನೇನು ಫಿನಾಲೆ ಹತ್ತದಲ್ಲಿದೆ. ಸೊ ನೋಡೋಣ, ಎಲ್ಲರೂ ಓಟ್ ಮಾಡಿ ಗಿಲ್ಲಿನ ಗೆಲ್ಸೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಸೂರಜ್ ಅವರ ಒಂದು ಮಾತನ್ನು ಹೇಳ್ತಾರೆ, ಅವರ ನೋಡಿದರೆ ಶ್ರೀಮಂತ ವ್ಯಕ್ತಿ ಅಂತ ಅಂದ್ಕೊಂಡಿದ್ವಿ, ಬಟ್ ನಿನ್ನೆ ಒಂದು ಆಡಿದ ಮಾತುಗಳನ್ನ, ಅವರ ಕಷ್ಟಪಟ್ಟ ರೀತಿ ನೋಡಿ ಒಂಥರ ಬೇಜಾರಾಯಿತು. ಪಾಪ ಸೂರಜ್ ಕೂಡ ಇಷ್ಟೊಂದು ಕಷ್ಟಪಟ್ಟು ಪಟ್ಕೊಂಡು ಇಲ್ಲಿ ತನಕ ಬಂದಿದ್ದಾರೆ ಅಂತಂದರೆ ರಿಯಲಿ ಹ್ಯಾಟ್ಸ್ ಆಫ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಸೂರಜ್ ಅವರ ಒಂದು ಮುಂದಿನ ಲೈಫಿಗೆ ಆಲ್ ದ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪಾಪ ಎಷ್ಟೆಲ್ಲ ಕಷ್ಟಪಟ್ಕೊಂಡು ಅವರ ತಾಯಿ, ಅವರ ಅಕ್ಕ ಎಲ್ಲ ಕಷ್ಟಪಟ್ಕೊಂಡು ಈ ರೀತಿ ಇಲ್ಲಿ ತನಕ ಬಂದಿದ್ದಾರೆ ಅಂತಂದರೆ ಒಂಥರ ಒಳ್ಳೇದಾಗಲಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಸೊ ಧನುಷ್ ಅವರ ಒಂದು ತಾಯಿ ಸೆಂಟಿಮೆಂಟ್ ಆಗಿರ್ಬೋದು, ಸೂರಜ್ ಅವರ ತಾಯಿ ಸೆಂಟಿಮೆಂಟ್ ಆಗಿರ್ಬೋದು, ರಾಶಿಕಾ ಮತ್ತು ಅವರ ತಾಯಿ ತಮ್ಮನ ಸೆಂಟಿಮೆಂಟ್ ಆಗಿರ್ಬೋದು, ಸಖತ್ತಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು ನಿನ್ನ ಎಪಿಸೋಡು. ಸೊ ನಾನಂತೂ ವೇಟ್ ಮಾಡ್ತಾ ಇದ್ದೀನಿ, ರಕ್ಷಿತಾ ಫ್ಯಾಮಿಲಿ ಹೆಂಗಿರುತ್ತೆ, ಗಿಲ್ಲಿ ಅವರ ಫ್ಯಾಮಿಲಿಯಲ್ಲಿ ಯಾರು ಬರ್ತಾರೆ, ರಘು ಅವರ ಫ್ಯಾಮಿಲಿಯಲ್ಲಿ ಯಾರು ಬರ್ತಾರೆ, ಅಶ್ವಿನಿ ಅವರ ಫ್ಯಾಮಿಲಿಯಲ್ಲಿ ಯಾರು ಬರ್ತಾರೆ, ಮತ್ತು ಕಾವ್ಯ ಅವರ ಫ್ಯಾಮಿಲಿ ಬಂದಾಗ ಗಿಲ್ಲಿ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಅಂತ ನಾನು ನೋಡೋ ಕಾಯ್ತಾ ಇದ್ದೀನಿ. ಸೊ ನೀವೆಲ್ಲ ಕಾಯ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡೋದು ಮರಿಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್, ಇದಾಗಿತ್ತು. ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ಬಾಯ್.